ಧರ್ಮಸ್ಥಳದಲ್ಲಿ ಈಗ ಬರೀ ಎಸ್ಐಟಿ ತನಿಖೆ ಮಾತ್ರ ನಡೀತಾ ಇರೋದಲ್ಲ, ಎಫ್ಐಆರ್ ಪಾಲಿಟಿಕ್ಸ್ ಕೂಡ ನಡೀತಾ ಇದೆ. ಉಜಿರೆ ಆಸ್ಪತ್ರೆಯ ಬಳಿ ಹೈಡ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ 2 ಎಫ್ಐಆರ್. ಉಜಿರೆ ಆಸ್ಪತ್ರೆಯ ಬಳಿ ಹೈಡ್ರಾಮಾಗೆ ಸಂಬಂಧಪಟ್ಟ ಹಾಗೆ 2 ಎಫ್ಐಆರ್. ಸೌಜನ್ಯ ಪರ ಹೋರಾಟಗಾರರ ಮೇಲೆ ಖಾಸಗಿ ಸುದ್ದಿವಾಹಿನಿಯ ವರದಿಗಾರರಿಂದ ಇದಕ್ಕೆ ಕೌಂಟರ್ ಆಗಿ ಸೌಜನ್ಯ ಪರ ಹೋರಾಟಗಾರರಿಂದಲೂ ಕೂಡ ಪ್ರತಿ ದೂರು. ಗಿರೀಶ್ ಮಟ್ಟಣ್ಣ, ಗಣೇಶ್ ಶೆಟ್ಟಿ ನೀಡಿದ ದೂರು ಆಧರಿಸಿ 3 ಮೇಲೆ ಕೇಸು ದಾಖಲಾಗಿದೆ. ಖಾಸಗಿ ಸುದ್ದಿವಾಹಿನಿ ಸಂಪಾದಕ ಅಜಿತ್ ಹನುಮಕ್ಕನವರ ವಿರುದ್ಧವೂ ಕೂಡ ಎಫ್ಐಆರ್. ಇನ್ನು ಅದೇ ಖಾಸಗಿ ವಾಹಿನಿಯ ವರದಿಗಾರ A1 ಕ್ಯಾಮರಾಮ್ಯಾನ್ ಕೂಡ ಆ ಆರೋಪದಲ್ಲಿ ದೂರಲ್ಲಿ ಉಲ್ಲೇಖ ಇದೆ. ಆತನ ಹೆಸರು ನಿಂದನೆ ಮತ್ತು ಸುಳ್ಳು ವರದಿ ಮಾಡಿದ್ದಾರೆ ಎಂದು ಅವರ ವಿರುದ್ಧ ಎಫ್ಐಆರ್. BNS ಸೆಕ್ಷನ್ 126/2, 296, 351 ಹೀಗೆ ಆ ಸೆಕ್ಷನ್ನ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದನ್ನ ಎಫ್ಐಆರ್ ಪಾಲಿಟಿಕ್ಸ್ ಅಂತ ಯಾಕೆ ಕರೀತಿದ್ದೀವಿ ಅಂತ ಕೇಳಿದ್ರೆ, ನಿನ್ನೆ ಒಂದಷ್ಟು ಜನರ ಮೇಲೆ ದಾಳಿಯಾಗಿತ್ತು. ಅದಾದ ನಂತರ ನಡೀತಿರ್ತಕ್ಕಂತಹ ಎಫ್ಐಆರ್ಗಳು ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಮಟ್ಟಣ್ಣ, ಜಯಂತ್ ಟಿ ಜೊತೆಗೆ ಸಮೀರ್ MD ಇವರ ಮೇಲೆಯೂ ಕೂಡ ಎಫ್ಐಆರ್ ದಾಖಲಾಗಿತ್ತು. ಅದಕ್ಕೆ ಪ್ರತಿ ಕೌಂಟರ್ ಆಗಿ ಈ ಎಫ್ಐಆರ್ ಅಥವಾ ನಿಜಕ್ಕೂ ಕೂಡ ಆ ಸುದ್ದಿವಾಹಿನಿಯ ವರದಿಗಾರನ ಮೇಲೆ ಹಲ್ಲೆ ಆಗಿದ್ದು ಸುಳ್ಳ, ನಮ್ಮ ವಿರುದ್ಧ ಸುಳ್ಳು ಸುದ್ದಿಯನ್ನು ಬಿತ್ತರ ಮಾಡಿದ್ದಾರೆ ಎಂದು ಈಗ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ವರದಿಗಾರರಿಂದ ಹಲ್ಲೆ ಆಗಿತ್ತು ಅಂತ ಹೇಳಿ ಅವರೇ ಹೇಳ್ಕೊಂಡಿದ್ದು. ಯಾರು ವರದಿಗಾರರಿಂದ ಹಲ್ಲೆ ಆಗಿತ್ತು ಅಂತ ಹೇಳಿ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಈಗ ಮತ್ತೆ ಅವರ ವಿರುದ್ಧವೂ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಸೌಜನ್ಯ ಪರ ಹೋರಾಟಗಾರರ ಮೇಲೆ ಖಾಸಗಿ ಸುದ್ದಿವಾಹಿನಿಯ ವರದಿಗಾರರಿಂದ ಎಫ್ಐಆರ್. ಇದಕ್ಕೆ ಕೌಂಟರ್ ಆಗಿ ಸೌಜನ್ಯ ಪರ ಹೋರಾಟಗಾರರಿಂದಲೂ ಕೂಡ ಪ್ರತಿ ದೂರು ದಾಖಲಾಗಿದೆ. ಗಿರೀಶ್ ಮಟ್ಟಣ್ಣ, ಗಣೇಶ್ ಶೆಟ್ಟಿ ನೀಡಿದ ದೂರು ಆಧರಿಸಿ 3 ಮೇಲೆ ಕೇಸ್ ದಾಖಲಾಗಿದೆ. ಇನ್ನು ಅದೇ ಸುದ್ದಿವಾಹಿನಿಯ ಸಂಪಾದಕರಾಗಿರುವಂತಹ ಅಜಿತ್ ಹನುಮಕ್ಕನವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ವರದಿಗಾರ A1, ಕ್ಯಾಮರಾಮ್ಯಾನ್ A2, ಅಜಿತ್ ಹನುಮಕ್ಕನವರ್ A3 ಆರೋಪಿ. ನಿಂದನೆ ಮತ್ತು ಸುಳ್ಳು ವರದಿ ಮಾಡಿದ್ದಾರೆ ಎಂದು ಆರೋಪಿಸಿ ದೂರು. BNS ಸೆಕ್ಷನ್ 126/2, 296 ಜೊತೆಗೆ 351 ಅದರ ಅಡಿಯಲ್ಲಿ, ಆ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.